ಕುಂಭಕೋಣ ಪಟ್ಟಣ ಯಾವ ರೀತಿಯಾಗಿ ಇದೆ ಅಂತ ಹೇಳಿದರೆ, ಶ್ರೀಚಕ್ರದಂತೆ ಈ ಕುಂಭಕೋಣ ಪಟ್ಟಣ ಇದೆ. ಯಾಕೆ? ಶ್ರೀಚಕ್ರವು ಕೂಡ 4 ಗೆರೆಗಳಿಂದ, ಆ ಶ್ರೀಚಕ್ರದ ಮಧ್ಯದಲ್ಲಿ 6 ಕೋಣೆಗಳು, ಚಕ್ರದ ಆಕಾರ, ಹೀಗೆ ಆ ಶ್ರೀಚಕ್ರದ ಯಂತ್ರ ಯಾವ ರೀತಿ ಅತ್ಯಂತ ಶೋಭಾಯಮಾನವಾಗಿರುತ್ತೋ, ಇಂಥ ಶ್ರೀ ಚಕ್ರ ಯಂತ್ರವನ್ನ ಯಾರು ಪ್ರತಿನಿತ್ಯ ತಮ್ಮ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ನಿರಂತರವಾಗಿ ಇರುತ್ತೆ. ಅಷ್ಟೇ ಅಲ್ಲ, ಈ ಕುಂಭಕೋಣ ನಗರದಲ್ಲಿ ಮಹೀಗೃಹ ಅನ್ನೋ ಒಂದು ನಿಧಿಯಿಂದ ಕೂಡಿದ ಒಂದು ಪ್ರದೇಶ ಈ ಶ್ರೀಚಕ್ರದಲ್ಲಿ ಇದೆಯಂತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಹೀಗೆ ಆ ಕುಂಭಕೋಣ ನಗರವನ್ನ ವರ್ಣನೆ ಮಾಡ್ತಾ ನಾರಾಯಣಾಚಾರ್ಯರು ಹಾಗೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅದರ ವೈಭವವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಕಾನೀನ ಜಾತಾಃ ಶ್ರುತಯಶ್ಚ ತಸ್ರೋ ವಿಬಿಧ್ಯ ಸಾಲಂ ವ್ಯತಿಲಂಘಿತಾಭ್ರಂ ದ್ವಾರೈರವಾಪುಃ ವಿದುಷೋ ಯದೀಯಾನದ್ಯಾಪಿ ತಾನ್ಯೇವ ತು ಗೋಪುರಾಣಿ. ಸತ್ಯವತಿ ಪರಾಶರ ಮಹರ್ಷಿಗಳ ಮಕ್ಕಳೇ ಇವತ್ತಿನ ದಿನ ವೇದವ್ಯಾಸರಾಗಿದ್ದಾರೆ. ಇಬ್ಬರೂ ಕೂಡ ತುಂಬಾ ತಪಸ್ಸನ್ನ ಮಾಡಿದ್ದರೂ ಭಗವಂತನೇ ಮಗನಾಗಿ ಹುಟ್ಟಬೇಕು, ಅವತಾರ ಮಾಡಬೇಕು. ಆಗ ಭಗವಂತ ಅಭಯ ಹಸ್ತವನ್ನ ಇಟ್ಟಂತೆ ಈ ಸತ್ಯವತಿ ಪರಾಶರರಲ್ಲಿ ಸತ್ಯವತಿ ಇನ್ನೂ ಕೂಡ ಕನ್ಯೆಯೇ ಆಗಿರುವ ಸಂದರ್ಭದಲ್ಲಿ ವೇದವ್ಯಾಸ ನಾಮಕನಾಗಿ ಆ ಭಗವಂತ ಅವತಾರವನ್ನ ಮಾಡ್ತಾನೆ. ಕೆಲವರೆಲ್ಲ ಹೇಳ್ತಾರೆ, ವೇದವ್ಯಾಸ ದೇವರು ಭಗವಂತನ ಅವತಾರ ಅಲ್ಲ, ಹೊರತು ದ್ವಾಪರ ಯುಗ ಕಲಿಯುಗ ಈ 2 ಯುಗಗಳ ಸಂಧಿಕಾಲದಲ್ಲಿ ಹುಟ್ಟಿದ ಒಬ್ಬ ಅಪಾಂತರ ತಮ ಅನ್ನೋ ಹೆಸರಿನ ಒಬ್ಬ ಮಹರ್ಷಿ ಅಂತ ಹೇಳ್ತಾರೆ. ಆದರೆ ಆಚಾರ್ಯ ಮಧ್ವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಸ್ಪಷ್ಟವಾಗಿ ನಿರ್ಣಯವನ್ನ ಕೊಟ್ಟಿದ್ದಾರೆ. ವೇದವ್ಯಾಸ ದೇವರು ಸಾಕ್ಷಾತ್ ಭಗವಂತನ ಅವತಾರವೇ ಹೊರತು ಒಬ್ಬ ಯಕ್ಕಶ್ಚಿತ್ ಮಹರ್ಷಿ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ರಾಮಾಯಣಕ್ಕೆ ಅನೇಕ ಅಧ್ಯಾಯಗಳು, ಮಹಾಭಾರತಕ್ಕೆ ಅನೇಕ ಅಧ್ಯಾಯಗಳು. ಆದರೆ ಆಚಾರ್ಯರು ವೇದವ್ಯಾಸರು ಸಾಕ್ಷಾತ್ ಭಗವಂತನ ಅವತಾರವೇ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೋಸ್ಕರ
ಒಂದು ಅಧ್ಯಾಯವನ್ನು ಇವತ್ತಿನ ದಿನ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ನಮಗೆ ಮಧ್ವಾಚಾರ್ಯರು ತಾತ್ಪರ್ಯನಿರ್ಣಯ ಗ್ರಂಥದಲ್ಲಿ. ಇಂಥ ಆ ವೇದವ್ಯಾಸ ದೇವರು ಸತ್ಯವತಿ ಪರಾಶರರಲ್ಲಿ ಅವತಾರವನ್ನ ಮಾಡಿದ ಮೇಲೆ ಹೆಸರೇ ಹೇಳುವಂತೆ ವೇದ ವ್ಯಾಸ, ಇದ್ದ ವೇದಗಳನ್ನ ವಿಭಾಗ ಮಾಡಿ ಕೊಟ್ಟರು. ಯಾಕೆ ಅಂತ ಹೇಳಿದರೆ, ಅನಂತ ವೈ ವೇದಾಹ, ವೇದಗಳು ಅನಂತವಾಗಿವೆ. ಇಂಥ ಅನಂತವಾದ ವೇದಗಳ ಅಧ್ಯಯನವನ್ನ ನಮಗೆ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟೆ? ಜೀವನ ಪೂರ್ತಿ ವೇದವನ್ನ ಅಧ್ಯಯನ ಮಾಡಿದರೂ ಕೂಡ ಮುಗಿಲಾರದಷ್ಟು ಇದೆ. ಇಂಥ ವೇದಗಳನ್ನ ಹೇಗೆ ತಾನೇ ಅಧ್ಯಯನ ಮಾಡುವುದು? ಅದಕ್ಕೆ ವ್ಯಾಸರು ಆಲೋಚನೆಯನ್ನ ಮಾಡಿದರು. ಈ ಕಲಿಯುಗದ ಜನರ ಮಂದ ಬುದ್ಧಿಯನ್ನ ಗಮನ ಇಟ್ಟುಕೊಂಡು ಆ ವೇದವ್ಯಾಸ ದೇವರು ಯಾವ ಮೂಲಭೂತವಾಗಿ ವೇದಗಳು ಇದ್ದವೋ ಆ ವೇದಗಳನ್ನ ವಿಭಾಗ ಮಾಡಿ ಇವತ್ತಿನ ದಿನ ನಮಗೆ ಕೊಟ್ಟಿದ್ದಾರೆ. ಋಗ್ವೇದಂ ಚತುರ್ವಿಂಶತಿಧಾ, ಯಜುರ್ವೇದಂ ಶತಧಾ, ಸಾಮವೇದಂ ಸಹಸ್ರಧಾ. ಋಗ್ವೇದವನ್ನ 24 ವಿಭಾಗವನ್ನಾಗಿ ಮಾಡಿ ಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಯಜುರ್ವೇದವನ್ನ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ವಿಭಾಗ ಮಾಡಿ ಅದರಲ್ಲಿಯೂ ಕೂಡ 101 ವಿಭಾಗವನ್ನ ಮಾಡಿ ಕೊಟ್ಟಿದ್ದಾರೆ. ಸಾಮವೇದವನ್ನ ಸಹಸ್ರಧಾ, 1000 ವಿಭಾಗವನ್ನ ಮಾಡಿ ಇವತ್ತಿನ ದಿನ ಸಮಾಜಕ್ಕೆ ಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ವೇದಗಳನ್ನ ಕುಳಿತುಕೊಂಡು ಬರೆದಿರುವಂತಹದ್ದಲ್ಲ. ಯಾವ ರೀತಿ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ, ಜಗತ್ತಿನಲ್ಲಿ 5ನೇ ವೇದ ಅಂತ ಪ್ರಸಿದ್ಧವಾದ ಯಾವ ಮಹಾಭಾರತ ಗ್ರಂಥ ಇದೆ, ಈ ಮಹಾಭಾರತ ಗ್ರಂಥವನ್ನ ಅಥವಾ ಅಷ್ಟಾದಶ ಪುರಾಣಗಳನ್ನ ಯಾವ ರೀತಿ ಬುದ್ಧಿಪೂರ್ವಕವಾಗಿ ಕುಳಿತುಕೊಂಡು ಬರೆದರೋ ಆ ರೀತಿ ಆ ವೇದವ್ಯಾಸ ದೇವರು ವೇದಗಳನ್ನ ಬರೆದಿದ್ದಲ್ಲ. ಇದ್ದ ವೇದಗಳನ್ನೇ ತೆಗೆದು ನಮ್ಮ ಸಮಾಜದ ಮುಂದೆ ಇಟ್ಟಂತಹ ಒಬ್ಬ ದಿವ್ಯ ಭಗವದ್ರೂಪವೇ ಈ ವೇದವ್ಯಾಸ ರೂಪ. ಅದಕ್ಕೋಸ್ಕರವೇ ವೇದಗಳನ್ನ ಅಪೌರುಷೇಯ, ಪುರುಷ ಅಪ್ರಣೀತ, ಅಪುರುಷ ಕರ್ತೃಕ ಅನೇಕ ಹೆಸರುಗಳಿಂದ ಆ ವೇದಗಳನ್ನ ಕೊಂಡಾಡ್ತಾರೆ. ಇಂಥ ವೇದಗಳನ್ನ ವಿಭಾಗ ಮಾಡಿ ಇವತ್ತಿನ ದಿನ ನಮ್ಮ ಸಮಾಜಕ್ಕೆ ನೀಡಿದಂಥ ದೊಡ್ಡ ಭಗವದ್ರೂಪ ಈ ವೇದವ್ಯಾಸ ರೂಪ. ಅದರಿಂದ ಜಗತ್ತಿನಲ್ಲಿ ಇವತ್ತಿನ ದಿನ ರಾಷ್ಟ್ರಪಿತ ಯಾರಾಗಬೇಕು ಅಂತ ಅಂದರೆ ಇಡೀ ಸಮಾಜಕ್ಕೆ ಅಷ್ಟಾದಶ ಪುರಾಣಗಳನ್ನ ಕೊಟ್ಟ, ಮಹಾಭಾರತ 1,00,000 ಶ್ಲೋಕಾತ್ಮಕವಾದಂಥ ಪಂಚಮ ವೇದಕ್ಕೆ ಸಮಾನವಾದ ಗ್ರಂಥವನ್ನ ನೀಡಿದ, ವೇದಗಳನ್ನ ವಿಭಾಗ ಮಾಡಿ ಕೊಟ್ಟಂತಹ ಯಾವ ವೇದವ್ಯಾಸ ದೇವರಿದ್ದಾರೆ ಆ ವೇದವ್ಯಾಸರೇ ವಸ್ತುತಃ ಇವತ್ತಿನ ದಿನ ರಾಷ್ಟ್ರಪಿತ ಅಂತ ಹೇಳಿಸಿಕೊಳ್ಳಲಿಕ್ಕೆ ಯೋಗ್ಯರಾದಂಥ ವ್ಯಕ್ತಿಗಳು. ಈ ವೇದವ್ಯಾಸರು ಇವರನ್ನ ವಾಸಿಷ್ಠ ಕೃಷ್ಣ ಅಂತ ಕರೀತಾರೆ. ಯಾದವ ಕೃಷ್ಣ, ವಾಸಿಷ್ಠ ಕೃಷ್ಣ. ಯಾದವ ಕೃಷ್ಣ ಅಂತ ಹೇಳಿದರೆ ವಸುದೇವ ದೇವಕಿಯರ ಒಡಲಲ್ಲಿ ಹುಟ್ಟಿದ ನಂದಗೋಪ ಯಶೋದೆಯರ ಸಾಕು ಮಗನಾದ ಯಾವ ಗೋಪಾಲಕೃಷ್ಣನಿದ್ದಾನೆ, ಈ ಗೋಪಾಲಕೃಷ್ಣ ಯಾದವ ಕೃಷ್ಣನಾದರೆ ವೇದವ್ಯಾಸ ಮಹರ್ಷಿಗಳು
ವಸಿಷ್ಠ ಗೋತ್ರದಲ್ಲಿ ಪ್ರಾದುರ್ಭೂತರಾಗಿದ್ದಾರೆ ಅನ್ನೋ ಕಾರಣದಿಂದ ಆ ವೇದವ್ಯಾಸ ದೇವರನ್ನ ವಾಸಿಷ್ಠ ಕೃಷ್ಣ ಅಂತ ಕರೀತಾರೆ. ಇಂಥ ಆ ವೇದವ್ಯಾಸ ದೇವರು ಆ ವೇದಗಳನ್ನ ವಿಭಾಗ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹೀಗೆ ಆ ಶ್ರುತಿಗಳನ್ನ ಕೊಟ್ಟ ಮೇಲೆ ಆ ಶ್ರುತಿಗಳು ಆಲೋಚನೆಯನ್ನ ಮಾಡ್ತವೆ. ಈ ವೇದವ್ಯಾಸ ದೇವರು ತಾವಂತೂ ಮದುವೆ ಆಗಲಿಲ್ಲ, ಆದ್ದರಿಂದ ಅವರ ಮಕ್ಕಳಾದ ನಮಗೂ 4 ಜನ ಮಕ್ಕಳು ಈ ವೇದವ್ಯಾಸ ದೇವರಿಗೆ. ಮಕ್ಕಳು ಅಂದರೆ ಸ್ತ್ರೀ ಶೋಣಿತ ಸಂಬಂಧದಿಂದ ಹುಟ್ಟಿದಂತಹ ಮಕ್ಕಳು ಅಂತ ತಿಳಿಯಬಾರದು. ಹೊರತು ಚತುರ್ವೇದಗಳೇ 4 ಶ್ರುತಿಗಳೇ ಆ ವೇದವ್ಯಾಸ ದೇವರ ಸಾಕ್ಷಾತ್ ಮಕ್ಕಳಾಗಿದ್ದಾವೆ. ಆ 4 ಜನ ಹೆಣ್ಣು ಮಕ್ಕಳು ಆಲೋಚನೆಯನ್ನ ಮಾಡ್ತಾವಂತೆ, ಎಲ್ಲಿ ಈ ನಮ್ಮ ತಂದೆ ನಮ್ಮನ್ನೂ ಕೂಡ ತಮ್ಮಂತೆಯೇ ಮದುವೆ ಮಾಡೋದೇ ಇಲ್ವೋ, ನಮ್ಮನ್ನೂ ಕನ್ಯಾವಸ್ಥೆಯಲ್ಲಿಯೇ ಎಲ್ಲಿ ಇಟ್ಟು ಬಿಡ್ತಾನೋ ಅನ್ನೋ ಕಾರಣದಿಂದ ಆ ಶ್ರುತಿಕುಮಾರಿಯರೆಲ್ಲರೂ ಕೂಡ ಭಯದಿಂದ ಈ ಕುಂಭಕೋಣ ನಗರಕ್ಕೆ ಓಡಿ ಬಂದರು. ಕುಂಭಕೋಣ ನಗರಕ್ಕೆ ಓಡಿ ಬಂದರು ಅಂತ ಹೇಳಿದರೆ, ಈ ನಗರದ ಯಾವ ಒಂದು ಪ್ರಾಕಾರ ಇದೆ, ಈ ಪ್ರಾಕಾರವನ್ನ ತುಂಡರಿಸಿಕೊಂಡು 4 ದಿಕ್ಕುಗಳಲ್ಲಿ ಬಂದರು. ಅಂದರೆ ಇದರ ತಾತ್ಪರ್ಯ ಇಷ್ಟೇ, ಕುಂಭಕೋಣ ನಗರಕ್ಕೆ ಒಟ್ಟು 4 ಬಾಗಿಲಗಳು ಇದ್ದವು ಅಂತ ಅರ್ಥ. ಯಾರಾದರೂ ಕುಂಭಕೋಣ ನಗರಕ್ಕೆ ಪ್ರವೇಶವನ್ನ ಮಾಡಬೇಕು ಅಂತಾದರೆ ಆಗ ಕೇವಲ ಒಂದೇ ಬಾಗಿಲಿನಲ್ಲಿ ಬರಬೇಕಾಗಿಲ್ಲ, 4 ಬಾಗಿಲುಗಳಲ್ಲಿ ಆ ಕುಂಭಕೋಣ ನಗರವನ್ನ ನಾವು ಪ್ರವೇಶ ಮಾಡಿ ಬರಬಹುದು ಅಂತ ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟೇ ಅಲ್ಲ, ಆ ನಗರದ ಪ್ರಾಕಾರ ತುಂಬಾ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇತ್ತು. ಮತ್ತಷ್ಟೇ ಅಲ್ಲ, ಆ ಕುಂಭಕೋಣ ನಗರದಲ್ಲಿ ವಾಸ ಮಾಡತಕ್ಕಂತಹ ಯಾವ ವಿದ್ವಾಂಸರಿದ್ದಾರೆ ಆ ಎಲ್ಲ ವಿದ್ವಾಂಸರು ಕೂಡ ಚತುರ್ವೇದ ಪಾರಂಗತರಾಗಿದ್ದರು ಅಂತ ಹೇಳಿ. ಚತುರ್ವೇದ ಪಾರಂಗತರಾಗಿದ್ದರು ಅಂದ್ರೆ ಎಂಥ ಆಶ್ಚರ್ಯ! ಈಗಿನ ಕಾಲದಲ್ಲಿ ಸ್ವಶಾಖಾಧ್ಯಯನವೇ ಮುಳುಗಿ ಹೋಗಿರಬೇಕಾದರೆ ಚತುರ್ವೇದಾಧ್ಯಯನವನ್ನ ಮಾಡಿದಂಥ ವಿದ್ವಾಂಸರು ಆ ಕುಂಭಕೋಣ ಪಟ್ಟಣದಲ್ಲಿ ಇದ್ದರು ಅಂದ್ರೆ ಅದರ ಮಹತ್ವ ಎಷ್ಟಿರಬಾರದು. ಆಚಾರ್ಯ ಮಧ್ವರು ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೆ. ಎಲ್ಲ ವೇದಗಳ ಅಧ್ಯಯನವನ್ನ ಮಾಡಿ ಉಪಾಸನೆಯನ್ನ ಮಾಡಲಿಕ್ಕೆ ಆರಂಭ ಮಾಡಬೇಕು. ಎಲ್ಲ ವೇದಗಳ ಅಧ್ಯಯನ ಜೀವನದಲ್ಲಿ ಸಾಧ್ಯ ಉಂಟೆ? ಎಲ್ಲ ವೇದಗಳ ಅಧ್ಯಯನ ಮುಗಿಯೋದಿಲ್ಲ, ಶಾಸ್ತ್ರಾಧ್ಯಯನ ಮಾಡೋದಿಲ್ಲ. ಇದು ಹೆಂಗಾಯಿತು ಅಂದ್ರೆ, ಹುಚ್ಚು ಬಿಡದೆ ಮದುವೆ ಮದುವೆ ಆಗದೆ ಹುಚ್ಚು ಬಿಡಲ್ಲ. ಹೇಗೆ ಸಕಲ ವೇದಗಳನ್ನ ಅಧ್ಯಯನ ಮಾಡೋದು? ಅದಕ್ಕೆ ಆಚಾರ್ಯರು ಹೇಳಿದ್ರು, ಸಕಲ ವೇದಗಳನ್ನ ಅಧ್ಯಯನ ಮಾಡ್ತಾ ಕೂತರೆ ನಿನ್ನ ತಲೆಯ ಮೇಲೆ ಕೇವಲ ವೇದ ರಾಶಿಯ ಭಾರ ಮಾತ್ರ ಇರುತ್ತೆ, ಹೊರತು ಯಾವ ಪ್ರಯೋಜನವೂ ಕೂಡ ಇರೋದಿಲ್ಲ. ಅದಕ್ಕೆ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಹೇಳಿದರು, ಯಥಾಶಕ್ತ್ಯಖಿಲಾನ್ ವೇದಾನ್ ವಿಜ್ಞಾಯ. ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ವೇದಗಳನ್ನ ತಿಳಿದು ನೀನು ಉಪಾಸನೆಯನ್ನ ಮಾಡು. ಯಥಾಶಕ್ತಿ ಹಾಗಾದ್ರೆ ಕೇವಲ ಸ್ವಶಾಖಾಧ್ಯಯನ ಮಾತ್ರ ಸಾಕೆ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ದೇವಲೋಕದಲ್ಲಿ ದೇವತೆಗಳು, ನಮ್ಮನ್ನು ಬಿಟ್ಬಿಡಿ,
ದೇವಲೋಕದಲ್ಲಿ ವಾಸ ಮಾಡುವಂಥ ಯಾವ ದೇವತೆಗಳಿದ್ದಾರೆ ಆ ದೇವತೆಗಳು ಇವತ್ತಿನ ತನಕವೂ ಕೂಡ ವೇದ ಪಾಠವನ್ನ ಗುರುಮುಖೇನ ಕೇಳಿ ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಕೇವಲ ಸ್ವಶಾಖಾಧ್ಯಯನ ಮಾತ್ರ ವಿಹಿತ ಆಗಿತ್ತು ಅಂತಾದ ಪಕ್ಷದಲ್ಲಿ ದೇವತೆಗಳ ಸ್ವಶಾಖಾಧ್ಯಯನ ಯಾವತ್ತೋ ಮುಗಿದು ಹೋಗ್ತಾ ಇತ್ತು. ಆದ್ದರಿಂದ ಕೇವಲ ಸ್ವಶಾಖಾಧ್ಯಯನ ಮಾತ್ರ ಅಲ್ಲದೆ ತನ್ನ ಶಕ್ತಿಗೆ ಅನುಗುಣವಾಗಿ ಕೇವಲ ಒಂದು ಶಾಖೆಯನ್ನು ಮಾತ್ರ ಅಧ್ಯಯನ ಮಾಡಲಿಕ್ಕೆ ಅವನ ಶಕ್ತಿ ಇದ್ದರೆ ಅಷ್ಟೇ ಮಾಡಲಿ. ಅದಕ್ಕಿಂತ ಜಾಸ್ತಿ ಆದರೆ ಇನ್ನೂ ಹೆಚ್ಚು ವೇದಗಳ ಅಧ್ಯಯನವನ್ನ ಅವಶ್ಯವಾಗಿ ಪ್ರತಿಯೊಬ್ಬ ಬ್ರಾಹ್ಮಣನೂ ಕೂಡ ತನ್ನ ಜೀವನದಲ್ಲಿ ಮಾಡಲೇಬೇಕು. ಇವತ್ತಿನ ದಿನ ಪ್ರತಿಯೊಬ್ಬ ಬ್ರಾಹ್ಮಣ ತನ್ನ ಜೀವನದಲ್ಲಿ ಬ್ರಾಹ್ಮಣ್ಯವನ್ನ ಯಾತಕ್ಕೋಸ್ಕರ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅನೂಚಾನ ಸಂಪ್ರದಾಯಗತವಾಗಿ ಬಂದ ಯಾವ ವೇದಾಧ್ಯಯನದ ಪರಂಪರೆ ಇದೆ ಈ ಪರಂಪರೆಯನ್ನ ನಾವೆಲ್ಲ ಬಿಡ್ತಾ ಇದ್ದೇವೆ. ಗಾಯತ್ರಿ ಮಂತ್ರವನ್ನೇ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರದೇ ಇರುವಂಥ ಅನೇಕ ಪುರುಷರನ್ನ ಇವತ್ತಿನ ದಿನ ಈ ಕಾಲದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂಥ ಕಾಲದಲ್ಲಿ ಈ ವೇದಾಧ್ಯಯನ ಸಾಧ್ಯವೇ? ಆದ್ದರಿಂದಲೇ ನಮ್ಮಲ್ಲಿ ಬ್ರಾಹ್ಮಣ್ಯ ಪೂರ್ಣ ನಾಶವಾಗಿ ಎಲ್ಲ ಕಡೆಯೂ ಕೂಡ ಸಾಕ್ಷಾತ್ ಬ್ರಾಹ್ಮಣರೇ ಇವತ್ತಿನ ದಿನ ಕಲಿಯ ಸ್ವರೂಪದಂತೆ ಅಧರ್ಮವನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ವೇದಾಧ್ಯಯನವನ್ನ ಅವಶ್ಯವಾಗಿ ಮಾಡಲೇಬೇಕು. ಏನೇ ಸಚ್ಚಾಸ್ತ್ರಗಳ ಅಧ್ಯಯನವನ್ನ ಮಾಡೋದಕ್ಕಿಂತ ಮುಂಚೆ ಮೊದಲು ಸಕಲ ವೇದಗಳ ಅಧ್ಯಯನವನ್ನ ಮಾಡಿ ತನ್ನ ಶಕ್ತಿಗನುಗುಣವಾಗಿ ವೇದಾಧ್ಯಯನವನ್ನ ಮಾಡಿದ ಮೇಲೆಯೇ ಅವನು ಶಾಸ್ತ್ರಾಧ್ಯಯನವನ್ನ ಮಾಡಲಿಕ್ಕೆ ಹೊರಡಬೇಕು. ಇಲ್ಲದೆ ಹೋದ್ರೆ ಪಿಲ್ಲರ್ ಇಲ್ಲದೆ ಮನೆಯನ್ನ ಕಟ್ಟಿದರೆ ಯಾವ ರೀತಿ ಆಗತ್ತೋ ಆ ರೀತಿ ಆಗತ್ತೆ. ಆದ್ದರಿಂದ ಅವಶ್ಯವಾಗಿ ವೇದಾಧ್ಯಯನವನ್ನು ಮಾಡಬೇಕು. ಹೀಗೆ ಆ ಕುಂಭಕೋಣ ಪಟ್ಟಣದಲ್ಲಿ ಸ್ವಶಾಖಾಧ್ಯಯನ ಮಾಡಿದವರು, ಇತರ ವೇದಗಳನ್ನು ಅಧ್ಯಯನ ಮಾಡಿದವರು 4 ವೇದಗಳನ್ನ ಕಂಠಸ್ಥ ಮಾಡಿ ಘನಪಾಠ, ಜಟಾಪಾಠ, ಕ್ರಮಪಾಠ, ಪದಪಾಠ ಹೀಗೆ ಅನೇಕ ಕ್ರಮಗಳಲ್ಲಿ ವೇದಗಳ ಉಚ್ಚಾರಣೆಯನ್ನು ಮಾಡ್ತಾ ಆ ವೇದಾಭಿಮಾನಿ ದೇವತೆಗಳನ್ನ ಕುಣಿಸ್ತಾ ಇದ್ರಂತೆ, ಸಂತೋಷ ಪಡಿಸ್ತಾ ಇದ್ರಂತೆ ಅಲ್ಲಿ ಇರ್ತಕ್ಕಂಥ ವಿದ್ವಾಂಸರು. ಅದರಿಂದ 4 ದ್ವಾರಗಳು ಇತ್ತು ಅಂತ ಹೇಳಿದ್ರೆ 4 ಶ್ರುತಿಗಳು ಆ ಕುಂಭಕೋಣ ಪಟ್ಟಣದಲ್ಲಿ ಬಂದಿದ್ದಾವೋ ಏನೋ ಅನ್ನುವ ಪ್ರತೀಕದಂತೆ ಇದೆ. ಅಷ್ಟೇ ಅಲ್ಲ, 4 ವೇದಗಳನ್ನ ಬಲ್ಲಂಥ ವಿದ್ವಾಂಸರು ಆ ಕುಂಭಕೋಣ ಪಟ್ಟಣದಲ್ಲಿ ಇದ್ದರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ವೃತ್ತಂ ಯದೀಯಂ ಚರಣೈಶ್ಚತುರ್ಭಿದ್ವಾರೈರುಪೇತಂ ಚತುರಸ್ರಸಾಲಂ ಶ್ರೀಚಕ್ರಬಿಂದುಂ ಸತತಂ ಶ್ರಿತಸ್ಯ ಮಹೀಗೃಹಂ ಮಂತ್ರವಿದೋ ವದಂತಿ. ಈ ಕುಂಭಕೋಣ ಪಟ್ಟಣ ಯಾವ ರೀತಿಯಾಗಿ ಇದೆ ಅಂತ ಹೇಳಿದರೆ ಶ್ರೀಚಕ್ರದಂತೆ ಈ ಕುಂಭಕೋಣ ಪಟ್ಟಣ ಇದೆ. ಯಾಕೆ? ಶ್ರೀಚಕ್ರವು ಕೂಡ 4 ಗೆರೆಗಳಿಂದ, ಆ ಶ್ರೀಚಕ್ರದ ಮಧ್ಯದಲ್ಲಿ 6 ಕೋಣೆಗಳು, ಚಕ್ರದ ಆಕಾರ, ಹೀಗೆ ಆ ಶ್ರೀಚಕ್ರದ ಯಂತ್ರ ಯಾವ ರೀತಿ ಅತ್ಯಂತ ಶೋಭಾಯಮಾನವಾಗಿರುತ್ತೋ ಇಂಥ ಶ್ರೀ ಚಕ್ರ ಯಂತ್ರವನ್ನ ಯಾರು ಪ್ರತಿನಿತ್ಯ ತಮ್ಮ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ನಿರಂತರವಾಗಿ ಇರುತ್ತೆ. ಲಕ್ಷ್ಮೀ ದೇವಿ
ಅವರ ಮನೆಯನ್ನು ಬಿಟ್ಟು ಎಲ್ಲಿಯೂ ಕೂಡ ಕದಲಲಾರರು. ಶ್ರೀಚಕ್ರವನ್ನ ಪೂಜೆ ಮಾಡಿದರೆ. ಹಾಗೆ ಮಂತ್ರಜ್ಞಾನಿಗಳಿಗೆ ಈ ಕುಂಭಕೋಣ ಎಂಬ ಪಟ್ಟಣವೂ ಕೂಡ ಶ್ರೀಚಕ್ರದಂತೆ ಇದೆ. ಇಂಥ ಶ್ರೀಚಕ್ರವನ್ನ ಅನೇಕ ಕ್ರಮದಲ್ಲಿ ಮಾಡ್ತಾರೆ. ತಾಮ್ರದಲ್ಲಿ, ಬೆಳ್ಳಿಯಲ್ಲಿ, ಬಂಗಾರದಲ್ಲಿ ಅನೇಕ ತಗಡಿನಲ್ಲಿ ಆ ಯಂತ್ರವನ್ನ ಬರೆಯೋದನ್ನ ನಾವು ಕಾಣ್ತೇವೆ. ಅಂಥ ಯಂತ್ರವನ್ನ ಪೂಜೆ ಮಾಡಿ ಯಾವ ರೀತಿ ಸಂಪತ್ತನ್ನ ಪಡ್ಕೋತಾರೋ ಆ ರೀತಿ ಈ ಕುಂಭಕೋಣ ಪಟ್ಟಣವೂ ಕೂಡ ಶ್ರೀಚಕ್ರದಂತೆ ಇದೆ. ಅಷ್ಟೇ ಅಲ್ಲ, ಈ ಕುಂಭಕೋಣ ನಗರದಲ್ಲಿ ಮಹೀಗೃಹ ಅನ್ನೋ ಒಂದು ನಿಧಿಯಿಂದ ಕೂಡಿದ ಒಂದು ಪ್ರದೇಶ ಈ ಶ್ರೀಚಕ್ರದಲ್ಲಿ ಇದೆಯಂತೆ. ಇಂಥ ಆ ಕುಂಭಕೋಣ ನಗರ, ಅಲ್ಲಿ ಶ್ರೀಚಕ್ರದ ಸನ್ನಿಧಾನ ಇದ್ದರೆ ಲಕ್ಷ್ಮೀದೇವಿಯ ಸನ್ನಿಧಾನ ಯಾವ ರೀತಿ ಇರುತ್ತೋ ಅದೇ ರೀತಿ ಪೂರ್ಣವಾದ ಲಕ್ಷ್ಮಿಯ ಸನ್ನಿಧಾನ ಆ ಕುಂಭಕೋಣ ಪಟ್ಟಣದಲ್ಲಿ ಇತ್ತು ಅಂತ ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ.